ವಾರ ಇಡೀ ಕೆಲಸ ಮಾಡಿ ಭಾನುವಾರ ಬಂದರೆ ಸಾಕು ಆರಾಮಾಗಿರೋಣಪ್ಪ ಅಂತ ಅಂದ್ಕೊಳ್ತೀನಿ. ಶನಿವಾರನೇ ಅಂದ್ಕೊಳ್ತೀನಿ ಭಾನುವಾರ ಏನು ಕೆಲಸ ಇಟ್ಕೋಬಾರ್ದು, ಆರಾಮಾಗಿ ರೆಸ್ಟ್ ಮಾಡಬೇಕು ಅಂತ. ಆದರೆ ಈ ಭಾನುವಾರ ಇರೋಷ್ಟು ಕೆಲಸ ನಮಗೆ ವರ್ಕಿಂಗ್ ಡೇಸಲ್ಲಿ ಇರೋಲ್ಲ. ವಾಷಿಂಗು, ಕ್ಲೀನಿಂಗು, ಈ ಥರ ಸುಮಾರು ಕೆಲಸಗಳು ಭಾನುವಾರ ಎಲ್ಲ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಇವತ್ತು ನಮಗೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಬೇಕಾಗಿರುತ್ತು. ಬೆಳಗ್ಗೆನೇ ಎದ್ದಿದ ತಕ್ಷಣ ಫಸ್ಟ್ ಕ್ಲೀನಿಂಗ್ ಕೆಲಸ ಮೇಲ್ಗಡೆ ಕ್ಲೀನ್ ಮಾಡೋ ಕೆಲಸನೇ ಆಯಿತು. ಬಿಸಿಲು ಬಂದರೆ ಮೇಲ್ಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಾರ ಪೂರ್ತಿ ಗಂಜಿ ಮಾಡಿ ಕುಡಿತೀವಿ. ವಾರ ಮಾತ್ರ ಸ್ಪೆಷಲ್ ಕಾಫಿ, ಖುಷಿಯಾಗಿ ಕಾಫಿ ಕುಡಿತಾ ಹೊರಗಡೆ ಕೂತ್ಕೊಂಡಿದ್ದೀನಿ. ಇವತ್ತಂತೂ ತುಂಬಾ ಕೆಲಸ ಇದೆ ನೋಡಿ. ನಾನು ಬಟಾಣಿ ತಂದಿದ್ದೆ, ಅದನ್ನು ಸುಲ್ಕೊಳ್ಬೇಕು. ಬಟಾಣಿ, ಅವರೆಕಾಯಿ ಎಲ್ಲ ಈ ಸೀಸನ್ ಆಗಿರೋದ್ರಿಂದ ಇಷ್ಟ. ಆದರೆ ಇದು ಕ್ಲೀನ್ ಸುಲಿಯೋದೇ ಒಂದು ಕಷ್ಟ. ನಮ್ಮ ರಾಹುಲ್ ದ್ರಾವಿಡ್ ಏನಿದೆಲ್ಲ ಕೆಲಸ ಮಾಡಲ್ಲ, ಏನಕ್ಕಮ್ಮ ತರ್ತೀಯ ಅಂತ ಹೇಳ್ತಾನೆ. ತಿನ್ನೋಕ್ಕಂದರೆ ಇಷ್ಟ ಆಗುತ್ತೆ, ಚೆನ್ನಾಗಿ ಅವನು ವೆರೈಟಿ ಮಾಡ್ಕೊಂಡು ತಿನ್ಬೋದು. ಮತ್ತು ಮನೆ ಒಳಗಡೆ ಕ್ಲೀನಿಂಗ್ ಶುರು ಆಯಿತು. ಇವತ್ತು ಎಷ್ಟೇ ಕ್ಲೀನ್ ಮಾಡಿ ಡೈಲಿ ಹೋಗಿದ್ರು ಭಾನುವಾರ ಒಂದು ಸರಿ ಈ ಥರ ಫುಲ್ಲು ಕ್ಲೀನ್ ಮಾಡಿಕೊಂಡ್ರೇ ಸಮಾಧಾನ. ಮತ್ತು ಮಂಗಳವಾರ ವೈಕುಂಠ ಏಕಾದಶಿ ಇರೋದ್ರಿಂದ ದೇವರು ಮನೆಯೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಐಡಿಯಾ ಇದೆ. ಯಾಕಂದರೆ ಹಬ್ಬದ ದಿವಸ ನಾವು ಕ್ಲೀನಿಂಗ್, ನಾನು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ವಾರ ಮಾಡ್ಕೊಂಡಿದ್ರೆ ದೇವಸ್ಥಾನಕ್ಕೆಲ್ಲ ಹೋಗಿ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಆದ್ದರಿಂದ ಇವತ್ತೇ ಎಲ್ಲ ಮಾಡಿಬಿಡೋಣ ಅಂತ ಹೊರಗಡೆ ಎಲ್ಲ ಚೆನ್ನಾಗಿ ಉಜ್ಜಿ ತೊಳೆದು, ಇಲ್ಲಿ ತುಂಬ ಧೂಳು, ಹಾಗಾಗಿ ತುಂಬಾ ವಾರಕ್ಕೊಂದ್ಸರಿ ಈ ಥರ ಎಲ್ಲ ಚೆನ್ನಾಗಿ ಉಜ್ಜಿ ತೊಳ್ಕೊಳ್ಬೇಕು. ಎಲ್ಲ ತೊಳ್ಕೊಂಡಿದ್ದೀನಿ. ದೇವ್ರ ಕ್ಲೀನಿಂಗು ವಾರನೂ ಆಯಿತು. ಇವತ್ತು ದೇವ್ರ ಮನೆಯೆಲ್ಲ ಸ್ವಚ್ಛನೂ ಆಯಿತು. ಇವತ್ತು ಮತ್ತೆ ತಿಂಡಿ ಕಾರ್ಯಕ್ರಮ. ತಿಂಡಿ ಇಷ್ಟೊತ್ತಾಯಿತು, 1 ಗಂಟೆ ಆಯಿತು, ಇನ್ನೂ ತಿಂಡಿ ಮಾಡಲಿಲ್ಲ. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಇವತ್ತು ಸ್ಪೆಷಲ್ಲಾಗಿ ನಾನು ಮನೇಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಏನು ಉಪ್ಪಿಟ್ಟು? ರಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ಫಸ್ಟು 1 ಸ್ಪೂನು ತುಪ್ಪ ಹಾಕ್ಕೊಂಡು ಅದಕ್ಕೊಂದು ಬಟ್ಲು ರಾಗಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಸ್ಟವ್ ಆರಿಸ್ಬಿಟ್ಟು ಅದನ್ನು ಬಟ್ಲಿಗೆ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ಮತ್ತು ಈ ಕಡೆ ಒಂದು ಬಾಣಲಿಗೆ ಎಲ್ಲ ಹಚ್ಚಿಟ್ಕೊಂಡಿದ್ದೆಲ್ಲ ಹಾಕ್ತಾಯಿದ್ದೀನಿ. ಫಸ್ಟು ಸಾಸಿವೆ ಹಾಕಿ ಕಡಲೆಬೇಳೆ ಹಾಕ್ಬಿಟ್ಟು, ಮತ್ತು ಮಿಕ್ಕಿದ್ದ ಎಲ್ಲ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದೇ ಒಂದು ಆಲೂಗೆಡ್ಡೆಯನ್ನು ಕೂಡ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಒಂದು ಸ್ವಲ್ಪ ಆವಾಗಲೇ ಸುಲಿದಿದ್ದು ಬಟಾಣಿ ಬೇರೆ ಇತ್ತು, ಅದನ್ನು ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂಚೂರು ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ನಾವು ಬರೀ ಯಾವಾಗೂ ರವೆಲಿ ಮಾಡ್ಕೊಳ್ತೀವಲ್ಲ, ಈ ಥರ ಒಂದು ಸರಿ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ಇವತ್ತು ಯಾಕಂದರೆ ಲಂಚೇ ಬಾಕ್ಸ್ ತೊಗೊಂಡೋಗುವಾಗ ಇದೆಲ್ಲ ಮಾಡ್ಕೊಳಕ್ಕಾಗಲ್ಲ. ಮನೇಲಿದ್ದವಾಗ ಈ ಥರದ್ದೆಲ್ಲ ಮಾಡಿಕೊಂಡು ಬಿಸಿ ಬಿಸಿ ತಿನ್ಕೊಂಡ್ಬಿಡ್ಬೋದು. ಕಾಯಿ ತುರಿನೂ ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟೆ. ಕಾಯಿ ತುರಿನೂ ಈ ಥರ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ತುಂಬ ಜನ ಲಾಸ್ಟಲ್ಲಿ ಹಾಕ್ತಾರೆ, ನಾನಿವಾಗ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಮತ್ತು ಬಿಸಿನೀರು ಪಕ್ಕದಲ್ಲಿ ಕಾಯಿಸೋಕ್ಕಿಟ್ಟಿದ್ದೆ, ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರೆಲ್ಲರೂ ಒಂದು ಅಂದಾಜು ಮೇಲೆ ಹಾಕ್ಕೊಳ್ಳೋದು, ಯಾರೂ ಅಳತೆ ಮಾಡಿ ಹಾಕ್ಕೊಳ್ಳಲ್ಲ. ನಾನಂತೂ ಅಳತೆ ಮಾಡಿ ಹಾಕ್ಕೊಳ್ಳಲ್ಲ. ಮತ್ತು ಒಂದು ಸ್ವಲ್ಪ ಅದೇ ಬಟ್ಲಲ್ಲಿ ಒಂದು ಬಟ್ಲು ರವೆ ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ, ಇವಾಗ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಸಿ ಮಾಡ್ಕೊಬೇಕು. ಆವಾಗ ಸ್ವಲ್ಪ ಅದಕ್ಕೆ ಉಪ್ಪು ಹಿಡ್ಕೊಳ್ಳುತ್ತೆ. ಈ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ನೀರು ಕುದೀತಾ ಇದೆ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಈ ಥರ ಉಪ್ಪು ಕರಗೋವರೆಗೂ, ಮತ್ತು ಬಟಾಣಿ ಏನು ಆಲೂಗಡ್ಡೆ ಬೆಂದಿದೆಯಾ ನೋಡಿಕೊಂಡು ಸ್ವಲ್ಪ ಹೊತ್ತು ಕೈ ಆಡಿಸ್ಬಿಟ್ರೆ ಅದು ಆಗುತ್ತೆ. ಮತ್ತು ಇವಾಗ ನಾವು ಆ ಕಡೆ ಹುರಿದಿಟ್ಕೊಂಡಿದ್ದ ರವೆ ಮತ್ತು ರಾಗಿ ಹಿಟ್ಟನ್ನ ಎರಡನ್ನೂ ಸೇರಿಸ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು, ಯಾಕಂದರೆ ರಾಗಿ ಹಿಟ್ಟು ಮುದ್ದೆ ಆಗಿಬಿಡುತ್ತೆ. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ರೆ ರವೆನೂ ಅದು ಎರಡು ಹೊಂದ್ಕೊಂಡು ಚೆನ್ನಾಗಾಗುತ್ತೆ. ಇವಾಗ ಹಾಕಿದ್ದೀನಿ ಹಿಟ್ಟು, ಹಾಕ್ತಾ ಕಲಿಸ್ಕೊಬೇಕು. ಗಂಟೆನೂ ಆಗೋದಿಲ್ಲ, ಯಾಕಂದರೆ ಹುರಿದಿರೋದ್ರಿಂದ ಗಂಟೆನೂ ಆಗೋದಿಲ್ಲ. ಈ ಥರ ಸ್ವಲ್ಪ ಹೊತ್ತು ಕೈ ಆಡಿಸ್ಬಿಟ್ಟು ನೋಡಿ ಚೆನ್ನಾಗಾಯಿತು. ಇವಾಗ ಕರೆಕ್ಟಾಗಿ ನೀರು ಹಾಕಿದ್ದೀನಿ, ಕರೆಕ್ಟಾಗಿ ಆಗಿದೆ.
ಇವಾಗ ನಾವು ಒಂದು ಸ್ವಲ್ಪ ಅದಕ್ಕೆ ತುಪ್ಪ ಲಾಸ್ಟಲ್ಲಿ ತುಪ್ಪ ಹಾಕ್ಬಿಟ್ಟು ಫುಲ್ಲು ಸ್ಪ್ರೆಡ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಒಂದು 5 ನಿಮಿಷಕ್ಕೆ ಘಮ ಘಮ ಟೇಸ್ಟಿಯಾದ ಒಂದು ರಾಗಿ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ವೆರೈಟಿ ಅವರೆಕಾಳು ಆಗಲಿ ಕ್ಯಾರೆಟು ಎಲ್ಲನೂ ಹಾಕ್ಕೋಬೋದು. ನಾನಿವತ್ತು ಬರೀ ಬಟಾಣಿ ಇದ್ದಿದ್ದರಿಂದ ಬಟಾಣಿ ಮಾತ್ರ ಹಾಕ್ಕೊಂಡೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ಮತ್ತು 1 ಗಂಟೆ ಆಯ್ತು ಇವತ್ತು ಟಿಫನ್ ಆಗೋಷ್ಟೊತ್ತಿಗೆ. ಇನ್ನು ನಾನ್ ವೆಜ್ಜು ನಮ್ಮ ಮನೇಲಿ ಇನ್ನೂ ಸ್ವಲ್ಪ ದಿವಸ ತಿನ್ನೋಂಗಿಲ್ಲ. ಹಾಗಾಗಿ ರಾಗಿ ಉಪ್ಪಿಟ್ಟು ಆಯಿತು. ಮಧ್ಯಾಹ್ನದ ತಿಂಡಿ ಮತ್ತು ಲಂಚ್ ಎರಡೂ ಒಂದೇ ಸರಿ ಆಯಿತು. ಇನ್ನು ಅತ್ತಿಗೆ ಫೋನ್ ಮಾಡ್ತಾನೆ ಇದ್ದರು. ಒಂದು ಗೃಹಪ್ರವೇಶ ಆದಾಗಿಂದ 1 ತಿಂಗಳಿಂದ ಮನೆಗೆ ಹೋಗೇ ಇರಲಿಲ್ಲ. ಅತ್ತಿಗೆ ಫೋನ್ ಮಾಡಿದ್ರು ಬಾ ಅಂತ. ಅತ್ತಿಗೆ ವಾರಕ್ಕೊಂದು ಸರಿ ಅಲ್ಲೋಗಿ ವಿಸಿಟ್ ಹಾಕಿದ್ರೇ ಅವ್ರಿಗೆ ಖುಷಿ, ನಮಗೂ ಖುಷಿ. ಯಾಕಂದರೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಏನಾದರೂ ತಿನ್ಕೊಂಡು ಒಂದು ವಾರಕ್ಕೊಂದು ಸರಿ ಈ ಥರ ಖುಷಿ ಆಗಿರ್ತೀವಿ. ಒಂದು ಹಾಫ್ ಡೇ ಅಲ್ಲಿಗೆ ಹೋಗ್ತೀವಿ, ಹಾಫ್ ಡೇ ಮನೇಲೇ ಕೆಲಸ ಇರುತ್ತೆ. ಹೋಗಿ ಒಂದು 2-3 ಅವರು ಚೆನ್ನಾಗಿ ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ಇರ್ತೀವಿ. ಅಣ್ಣ ಮನೆ ಕಟ್ತಾ ಇರೋದಕ್ಕೆ ಒಂದು ವಿಸಿಟ್ ಹಾಕಿದ್ವಿ. ಅಲ್ಲೇ ಅವ್ರ ಮನೆ ಹತ್ರನೇ ಸ್ವಲ್ಪ ಈ ಕಡೆ ಒಂದು ರೋಡ್ ಪಕ್ಕದಲ್ಲಿ ತುಂಬ ಚೆನ್ನಾಗಾಯಿತು. ಡುಪ್ಲೆಕ್ಸ್ ಮನೆ ಕಟ್ತಾ ಇದ್ದಾರೆ. ಅದಕ್ಕೊಂದು ರೌಂಡ್ ಹಾಕ್ಕೊಂಡು ಫಸ್ಟ್ ಹೋಗ್ತಾನೆ ನೋಡೋ ಖುಷಿ, ಏನೇನು ಕೆಲಸ ಮಾಡಿದ್ದಾರೆ. ವಾರಕ್ಕೆ ಒಂದು ಸರಿ ಹೋಗ್ತೀವಲ್ವ, ಏನೇನು ಕೆಲಸ ಆಗಿದೆ ಕಂಪ್ಲೀಟ್ ಆಗಿದೆ ಅಂತ ನೋಡೋ ಖುಷಿ. ಪ್ಲಾಸ್ಟಿಂಗ್ ನಾಳೆಯಿಂದ ನಡೆಯುತ್ತೆ. ಅಲ್ಲಿ ನೋಡಿಕೊಂಡು ಇಲ್ಲಿ ಬಂದು ಅತ್ತಿಗೆ ನುಗ್ಗೆ ಸೊಪ್ಪು ಕಿತ್ತಿಟ್ಟಿದ್ರು ನನಗೋಸ್ಕರ. ಸರಿ ಅವರು ಅದನ್ನೇ ಕ್ಲೀನ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ಜೊತೇಲಿ ಸೇರಿಕೊಂಡು ಇಬ್ಬರು ಕ್ಲೀನ್ ಮಾಡಿಕೊಂಡು ನಮ್ಮ ರಾಹುಲ್ ದ್ರಾವಿಡ್ಗೆ ನುಗ್ಗೆ ಸೊಪ್ಪು ಚಟ್ನಿ ಪುಡಿ ಮಾಡಿಕೊಡಮ್ಮ ಅಂತ ಹೇಳ್ದ. ಅದಕ್ಕೋಸ್ಕರ ಎಲ್ಲರೂ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ರಾತ್ರಿ 9 ಗಂಟೆ ಆಯಿತು. ಊಟ ಮಾಡಿಕೊಂಡು ಅತ್ತಿಗೆ ಬಿಸಿ ಬಿಸಿ ಅಡುಗೆ ಮಾಡಿದರು. ಊಟ ಮಾಡಿಕೊಂಡು ಮತ್ತೆ ಹೊರಟು. ಭಾನುವಾರದ ಇಡೀ ದಿನ ಇಲ್ಲಿ ಬಂದು ಹೋದರೆ ಇಡೀ ದಿನ ಉಲ್ಲಾಸವಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.